ಈ ವರ್ಷದ ಅಂದರೆ 2026ರ ಎರಡನೇ ಹಾಗೂ ಮೊದಲ ಚಂದ್ರಗ್ರಹಣಕ್ಕೆ ನಾವು ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಇದು ಕೇತುಗ್ರಸ್ತ ಚಂದ್ರಗ್ರಹಣ. ಈ ವರ್ಷದ ಅತ್ಯಂತ ದೀರ್ಘವಾದ ಗ್ರಹಣ ಆದರೂ ಕೂಡ ಭಾರತದಲ್ಲಿ ಸೂರ್ಯೋದಯದ ಅಂದರೆ ಚಂದ್ರೋದಯದ ನಂತರ ಗ್ರಹಣ ಗೋಚರ ಆಗ್ತಾ ಇದೆ. ಸೊ ಈ ಗೋಚರ ಅತ್ಯಂತ ಅಲ್ಪ ಅವಧಿಗೆ ಮಾತ್ರ. ಹೀಗಿರುವಾಗ ಈ ಚಂದ್ರಗ್ರಹಣ ಆಚರಣೆ ಬಹಳ ಮುಖ್ಯ ಆಗತ್ತೆ. ಜೊತೆಗೆ ಬಹಳಷ್ಟು ಗೊಂದಲಗಳಿದ್ದಾವೆ. ಕೇವಲ 15ರಿಂದ 20 ನಿಮಿಷಗಳ ಕಾಲ ಮಾತ್ರ ಚಂದ್ರಗ್ರಹಣ ಗೋಚರ ಇರುವಂತಹ ಹಿನ್ನೆಲೆಯಲ್ಲಿ, ಅತ್ಯಲ್ಪ ಅವಧಿಯಲ್ಲಿ ಗೋಚರಣೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇದರ ಆಚರಣೆ ಮಾಡಬೇಕಾ ಮಾಡಬಾರ್ದಾ ಅನ್ನೋದು ಕೂಡ ಒಂದು ಪ್ರಶ್ನೆ. ಇನ್ನು ಗೋಚರ ಆಗ್ತಾ ಇದೆ ಅಂದ ತಕ್ಷಣ ಆಚರಣೆ ಇದ್ದೇ ಇದೆ. ಹಾಗಾದ್ರೆ ಆಚರಣೆ ಹೇಗೆ ಮಾಡಬೇಕು, ಗ್ರಹಣದ ಪ್ರಭಾವ ಏನಾಗಿರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. 2026ರ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈ ವರ್ಷದ ಮೊದಲ ಚಂದ್ರಗ್ರಹಣ ಫೆಬ್ರವರಿ 17ನೆಯ ತಾರೀಕು ಸೂರ್ಯಗ್ರಹಣ ಆಯಿತು. ಆದರೆ ಭಾರತದಲ್ಲಿ ಗೋಚರ ಇರಲಿಲ್ಲ. ಈಗ ಚಂದ್ರಗ್ರಹಣ ಭಾರತದಲ್ಲಿ ಗೋಚರ ಇದೆ. ಮಧ್ಯಾಹ್ನ 3:20 ಗ್ರಹಣ ಆರಂಭ ಆಗಿ ಸಂಜೆ 6:47 ಕೂಡ ಗ್ರಹಣ ಇರುತ್ತೆ. ಭಾರತದಲ್ಲಿ ಸ್ಪಷ್ಟವಾಗಿ ಗೋಚರ ಆಗೋದ್ರಿಂದ ಇದರ ಪ್ರಭಾವವೂ ಕೂಡ ಭೂಮಿಯ ಮೇಲೆ ವಾಸಿಸುವ ಮನುಷ್ಯರ ಮೇಲೆ, ಮನುಷ್ಯರ ಜೀವನದ ಮೇಲೆ, ರಾಶಿಗಳ ಮೇಲೆ ಬಹಳ ನಿರ್ಣಾಯಕವಾಗಿರಲಿದೆ. ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ದೇಗುಲಗಳ ದರ್ಶನದ ಸಮಯದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿದೆ. ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈಗಾಗಲೇ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಇದು ಗ್ರಹಣಕ್ಕೂ ಮುನ್ನ. ಮಧ್ಯಾಹ್ನದ ನಂತರ ದೇಗುಲಗಳ ಬಾಗಿಲನ್ನ ಬಂದ್ ಮಾಡಲಾಗತ್ತೆ ಗ್ರಹಣ ಮುಗಿಯೋವರೆಗೂ ಕೂಡ. ಗಣಪತಿ ದೇಗುಲ, ದುರ್ಗಾಂಬಿಕೆ, ಕಪಿಲೇಶ್ವರ, ಬೆಂಗಳೂರು, ದಕ್ಷಿಣ ಕನ್ನಡ, ಬಾಗಲಕೋಟೆ, ಬೆಂಗಳೂರು, ಬೇರೆ ಬೇರೆ ಭಾಗದಲ್ಲಿರುವಂತಹ ರಾಜ್ಯದ ಪ್ರಸಿದ್ಧ ದೇವಾಲಯಗಳಲ್ಲಿ ಈಗಾಗಲೇ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಮಧ್ಯಾಹ್ನದ ನಂತರ ದೇಗುಲ ಕ್ಲೋಸ್ ಆಗಿರುತ್ತೆ. ಗ್ರಹಣ ಮುಗಿದ ನಂತರ ದೇವಸ್ಥಾನವನ್ನ ಸಂಪೂರ್ಣವಾಗಿ ಶುಚಿಗೊಳಿಸಿ ನಂತರ ವಿಶೇಷ ಪೂಜಾ ಕೈಂಕರ್ಯಗಳನ್ನ ಮಾಡಲಾಗುತ್ತೆ. ದರ್ಶನಕ್ಕೂ ಕೂಡ ಅವಕಾಶ ಇದೆ. ಇವತ್ತು ನಡೀತಾ ಇರೋದು ಗ್ರಸ್ತೋದಯ ಚಂದ್ರಗ್ರಹಣ. ಈ ಹಿನ್ನೆಲೆಯಲ್ಲಿ ಗ್ರಹಣ ಅಂದ ತಕ್ಷಣ ಭಯ, ಭೀತಿ ಸರ್ವೇ ಸಾಮಾನ್ಯ. ಇದರ ಜೊತೆಗೆ ವಿಜ್ಞಾನವು ಬಹಳ ಕುತೂಹಲದಿಂದ ಕಾಯ್ತಾ ಇದೆ ಈ ಗ್ರಹಣದ ಸಂದರ್ಭದಲ್ಲಿ ಆಗುವಂತಹ ಕೌತುಕಕ್ಕೆ. ಇನ್ನು ಜ್ಯೋತಿಷ್ ಶಾಸ್ತ್ರ ಏನು ಹೇಳುತ್ತೆ, ಗ್ರಹಣ ಸಂದರ್ಭದಲ್ಲಿ ಏನು ಮಾಡಬೇಕು, ಆಚರಣೆ ಇದ್ದರೆ ಯಾವ ರೀತಿ ಆಚರಣೆ ಮಾಡಬೇಕು, ಜನರ ಮೇಲೆ ಏನಾದರೂ ಪ್ರಭಾವ ಬೀರುತ್ತೆ, ಇದೆಲ್ಲದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳಿಗೆ ತಜ್ಞರಿಂದಲೇ ನಾವು ಮಾತನಾಡ್ತಾ ಉತ್ತರವನ್ನ ಪಡೆಯೋಣ. ಅತಿಥಿಗಳಿದ್ದಾರೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿ. ಅಷ್ಟಮಂಗಲ ತಜ್ಞರಾದಂತಹ ವೆಂಕಟ ಕೃಷ್ಣಾಚಾರ್ಯರಿದ್ದಾರೆ. ಆಚಾರ್ಯರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಉಡುಪಿಯಿಂದ ಖ್ಯಾತ ಜ್ಯೋತಿಷಿಗಳಾದಂತಹ ಕಬ್ಯಾಡಿ ಜಯರಾಮ್ ಆಚಾರ್ಯ ಅವರು ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಕಬ್ಯಾಡಿ ಜಯರಾಮ್ ಆಚಾರ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ವೆಂಕಟ ಕೃಷ್ಣಾಚಾರ್ಯರೇ ತಮ್ಮನ್ನೇ ನಾನು ಮಾತನಾಡಿಸ್ತಾ ಹೋಗೋದಾದ್ರೆ, ಇವತ್ತು ಹೋಳಿ ಹುಣ್ಣಿಮೆ, ಮಂಗಳವಾರ ಬೇರೆ. ಸೊ ಇಂತಹ ಸಂದರ್ಭದಲ್ಲಿ ಚಂದ್ರಗ್ರಹಣ, ಈ ವರ್ಷದ ಎರಡನೇ ಗ್ರಹಣ ಆದರೂ ಕೂಡ ಮೊದಲ ಚಂದ್ರಗ್ರಹಣ ಆಗ್ತಾ ಇರೋದು. ಏನು ವಿಶೇಷ ಇದೆ? ಅಷ್ಟಮಂಗಳ ತಜ್ಞರಾಗಿ ಇದನ್ನು ಯಾವ ರೀತಿ ನೋಡ್ತೀರಿ? ಅಷ್ಟಮಂಗಳ ತಜ್ಞ ಅನ್ನುವಂಥದ್ದು ಒಂದು ವಿಷಯ, ಅದು ಬೇರೆ. ಆದರೆ ಗ್ರಹಣ ಅಂತಕ್ಕಂಥದ್ದು ಪ್ರತಿಯೊಂದು ಹಂತದಲ್ಲಿಯೂ ನಾವು ಆಚರಣೆ ಮಾಡಬೇಕಾಗಿರುವಂತಹ ವಿಷಯ. ಅದು ಪ್ರಧಾನವಾಗಿ ತಾವು ಹೇಳಿದ ಹಾಗೆ ಹೋಳಿಕಾ ಹುಣ್ಣಿಮೆ, ಹೋಳಿ ಹುಣ್ಣಿಮೆ, ಅದು ಪ್ರಧಾನವಾಗಿ ನಾವು ನಮ್ಮ ದುಷ್ಟ ಶಕ್ತಿಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಇನ್ನು ಪುರಾಣಗಳಲ್ಲೆಲ್ಲ ಬಹಳಷ್ಟು ಕಥೆಗಳನ್ನು ಹೇಳ್ತಾರೆ. ಆ ರೀತಿಯಲ್ಲಿ ನಮ್ಮ ಎಲ್ಲ ಶಕ್ತಿಗಳನ್ನು ಪರಿಹಾರ ಮಾಡಿ ದುಷ್ಟಶಕ್ತಿಗಳನ್ನು ಹೋಗಲಾಡಿಸಿಕೊಳ್ಳುವಂತಹ ದಿವಸ. ಇಂತಹ ದಿವಸ ಗ್ರಹಣ ಬಂದಿದೆ ಅಂತ ಹೇಳಿದ್ರೆ ಅದನ್ನು ವಿಶೇಷವಾಗಿ ಆಚರಣೆ ಮಾಡಿ ನಮ್ಮ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳುವುದಕ್ಕೆ ವಿಶಿಷ್ಟವಾದಂತಹ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂದರೆ ಪುರಾಣಗಳಲ್ಲೆಲ್ಲ
ಈಗ ಕೆಲವೊಂದು ಕಡೆಯಲ್ಲಿ ಗೋಚರ ಆಗುತ್ತೆ, ಕೆಲವೊಂದು ಕಡೆಯಲ್ಲಿ ಗೋಚರ ಆಗೋದಿಲ್ಲ ಗ್ರಹಣಗಳು. ಆದರೆ ಇವತ್ತಿನ ಅನೇಕ ಕಡೆಗಳಲ್ಲಿ ಇವತ್ತಿನ ದಿವಸ ಗೋಚರ ಆಗ್ತಾ ಇದೆ. ಆ ಗೋಚರ ಆಗುವಾಗ ನಾವು ಗ್ರಹಣವನ್ನು ಆಚರಣೆ ಮಾಡಲೇಬೇಕು. ಸೂರ್ಯ ಸಿದ್ಧಾಂತಕಾರರು ಒಂದು ಮಾತು ಹೇಳ್ತಾರೆ, ಸೂರ್ಯೋದಯ ಅಂದರೆ ಬೆಳಗಿನ ಕಾಲದಲ್ಲಿ ಚಂದ್ರಗ್ರಹಣ ಆಯಿತು ಅಂತ ಆದರೆ ಅದು ಗೋಚರ ಆಗಲಿಲ್ಲ ಅಂತ ಆದರೆ ಆಚರಣೆ ಮಾಡಬೇಕಾಗಿಲ್ಲ. ಆದರೆ ನಮಗೆ ಆಚರಣೆ ಬರ್ತಾ ಇದೆ, ಕಾರಣ ಗೋಚರ ಆಗ್ತಾ ಇದೆ. ಸೊ ಅದು ನಮಗೆ 10ರಿಂದ 15 ನಿಮಿಷಗಳ ಕಾಲ ಅಷ್ಟೇ. ಆದರೆ ಅಷ್ಟು ನಿಮಿಷಗಳಲ್ಲಿ ನಾವು ಒಂದು ಗ್ರಹಣ ಹಿಡಿದಿರ್ತಕ್ಕಂತಹ ಚಂದ್ರನ ದರ್ಶನವನ್ನು ಮಾಡಿ ಸ್ನಾನ ಮಾಡಿ ನಮ್ಮ ಆಚರಣೆಯನ್ನು ವಿಧಿವಿಧಾನಗಳನ್ನು ಮಾಡಲೇಬೇಕು. ಮೋಕ್ಷದ ನಂತರದಲ್ಲಿ ಮತ್ತೆ ಸ್ನಾನವನ್ನು ಮಾಡಿ ಮತ್ತೆ ಯಥೋಚಿತ ನಮ್ಮ ಊಟ ಮತ್ತು ಇತ್ಯಾದಿಗಳನ್ನು ನಡೆಸಿಕೊಳ್ಳಲೇಬೇಕು. ಈ ಮಂಗಳವಾರ ಮತ್ತು ಹೋಳಿ ಹುಣ್ಣಿಮೆ ಈ ದಿವಸ ಅಂದರೆ ಚಂದ್ರನಿಗೆ ಅತ್ಯಂತ ಬಲಿಷ್ಠವಾದಂತಹ ದಿವಸ. ಯಾಕೆಂದರೆ ಎಲ್ಲ ಗ್ರಹರಿಗೆ ಉಚ್ಚಸ್ಥಾನ ನೀಚಸ್ಥಾನ ಹೀಗೆಲ್ಲ ಹೇಳುವಾಗ ಚಂದ್ರನಿಗೂ ಉಚ್ಚಸ್ಥಾನ ಇದ್ದರೂ ಪಕ್ಷಬಲ ಅಂತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಪರಿಪೂರ್ಣವಾದ ಪಕ್ಷಬಲದಿಂದಾಗಿ ಮುಂದುವರಿಯುವಂತಹ ದಿವಸ ಇವತ್ತು. ಅಂದರೆ ಪರಿಪೂರ್ಣ ಶುಕ್ಲ ಪಕ್ಷದ ಹುಣ್ಣಿಮೆ ದಿವಸ ಪೂರ್ಣ ಚಂದ್ರನ ನಾವು ಕಾಣಬಹುದು, ಬೇರೆ ದಿನಗಳಲ್ಲಿ ನಾವು ಕಾಣಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಂತಹ ದಿವಸ ಚಂದ್ರನಿಗೆ ಗ್ರಹಣ ಆಗ್ತಾ ಇದೆ ಅಂತ ಆದಾಗ ನಮಗೆ ಮಾನಸಿಕವಾಗಿರ್ತಕ್ಕಂಥ ಚಂದ್ರನಿಗೆ ಕಾರಕತ್ವ ಇರತಕ್ಕಂತಹ ಅದು ಜಲಕಾರಕತ್ವ, ಮನೋಕಾರಕತ್ವ, ಗೃಹಕಾರಕತ್ವ, ಹೀಗೆ ಚಂದ್ರನಿಗೆ ಹೇಳುವಂಥ ಏನೇನು ಕಾರಕತ್ವಗಳಿದೆ ಆ ಎಲ್ಲ ಕಾರಕತ್ವಗಳನ್ನು ಯಾರು ಬಯಸಬೇಕು ಪಡೀಬೇಕು ಅಂತ ಬಯಸ್ತಾರೆ ಅಂಥವರಿಗೆ ಕೆಲವರಿಗೆ ಅಶುಭ ಆಗುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಅಶುಭ ಆಗೋಗುತ್ತೆ ಅನ್ನೋದು ಹೆದರುವ ವಿಚಾರ ಇಲ್ಲ. ಅಂತಹವರು ವಿಶಿಷ್ಟವಾಗಿ ಭಗವಂತನ ಆರಾಧನೆಗಳನ್ನು ಮಾಡಿಕೊಳ್ಳೋದರಿಂದ ಇನ್ನೂ ವಿಶೇಷವಾಗಿ ಆ ಫಲಗಳನ್ನು ಪಡೆದುಕೊಳ್ಳಬಹುದು. ಹಾಗಾಗಿ ಇಂತಹ ದಿವಸ ನಾವು ಅವನ ಆರಾಧನೆ ಚಂದ್ರಮಂತ್ರದ ಜಪಾದಿಗಳನ್ನು ನಡೆಸುವಂಥದ್ದು, ಅಥವಾ ಕೃಷ್ಣನ ಆಚರಣೆ ಕೃಷ್ಣನ ಜಪಾದಿಗಳನ್ನು ನಡೆಸುವಂಥದ್ದು, ಅಥವಾ ಚಂದ್ರನಿಗೆ ಹೇಳಿರತಕ್ಕಂತಹ ಧಾನ್ಯಗಳನ್ನು ದಾನ ಮಾಡುವಂಥದ್ದು, ಚಂದ್ರನ ಬಿಂಬವನ್ನು ದಾನ ಮಾಡುವಂತಹದ್ದು, ಈ ರೀತಿಯಲ್ಲಿ ಏನು ಶಾಸ್ತ್ರಕಾರರು ಪರಿಹಾರಗಳನ್ನು ತಿಳಿಸಿದ್ದಾರೆ ಆ ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ನಮಗೆ ನಾವಿನ್ನಷ್ಟು ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಸರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.